ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪನೆಯನ್ನ ಮಾಡಿದ್ದಾರೆ, ಅನುಮೋದನೆ ನೀಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸಿಎಲ್ಪಿ ಸಭೆಯಲ್ಲಿ ಎರಡನೇ ನಿರ್ಣಯವೂ ಕೂಡ ಅಂಗೀಕಾರವಾಗಿದೆ. ಕೈ ಎತ್ತುವ ಮೂಲಕ ನಿರ್ಣಯ ಅಂಗೀಕಾರ ಮಾಡಲಾಗಿದೆ. ಸಭೆಯಲ್ಲಿ ಎಲ್ಲಾ ಶಾಸಕರಿಂದಲೂ ಕೂಡ ಅಂಗೀಕಾರ ನಡೆದಿದೆ. ಸಿಎಲ್ಪಿ ನಾಯಕರಾಗಿ ಡಿಕೆ ಶಿವಕುಮಾರ್ ಹೆಸರು ಘೋಷಣೆ ಮಾಡಲಾಗಿದೆ. ಸಿದ್ದು ಉತ್ತರಾಧಿಕಾರಿಯಾಗಿ ಡಿಕೆ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನದ ಸಭಾಂಗಣದಲ್ಲಿ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ನಿನ್ನೆ ಸಂಜೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪನೆ ಮಾಡಿದ್ದಾರೆ. ಅನುಮೋದನೆ ನೀಡಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಅನುಮೋದನೆಯನ್ನ ನೀಡಿರುವಂತದ್ದು. ಸಿಎಲ್ಪಿ ಸಭೆ ಏನು ನಡೀತು ನಿನ್ನೆ, ಆ ಸಭೆಯಲ್ಲಿ ಎರಡನೇ ನಿರ್ಣಯವೂ ಕೂಡ ಅಂಗೀಕಾರ ಮಾಡಲಾಗಿದೆ. ಇಲ್ಲಿ ಕೈ ಎತ್ತುವ ಮೂಲಕ ಡಿಕೆ ಶಿವಕುಮಾರ್ ಅವರ ಕೈ ಎತ್ತುವ ಮೂಲಕ ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿರುವಂತದ್ದು. ಸಭೆಯಲ್ಲಿ ಎಲ್ಲಾ ಶಾಸಕರು ಕೂಡ ಅಂಗೀಕಾರವನ್ನ ಮಾಡಿದ್ದಾರೆ. ಸಿಎಲ್ಪಿ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರ ಹೆಸರು ಘೋಷಣೆ ಆಗಿರುವಂತದ್ದು. ಸಿದ್ದರಾಮಯ್ಯ ಅವರು ಉತ್ತರಾಧಿಕಾರಿಯಾಗಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ನಿನ್ನೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಈ ಒಂದು ಕಾರ್ಯ ನೆರವೇರಿರುವಂತದ್ದು. ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಸ್ಥಾನವನ್ನ ಸಿಎಂ ಸ್ಥಾನವನ್ನ ಅಲಂಕರಿಸ್ತಾರೆ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇರುವಂತದ್ದು. ಇದರ ಮೊದಲು ಈಗ ಸಿಎಲ್ಪಿ ಸಭೆ ನಡೆಯಬೇಕಾಗಿದ್ದು ತುಂಬಾ ಮುಖ್ಯವಾದಂತಹ ವಿಷಯ. ಹಾಗಾಗಿ ನಿನ್ನೆ ಸಿಎಲ್ಪಿ ಸಭೆಯನ್ನ ಆಯೋಜಿಸಲಾಗಿತ್ತು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ. ಇಲ್ಲಿ ಹಲವರು ಇಲ್ಲಿ ಎಲ್ಲರೂ ಕೂಡ ಶಾಸಕರು ಭಾಗಿಯಾಗಿ ಅಂಗೀಕಾರವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಅಂಗೀಕಾರ ಮಾಡಲಾಗಿದೆ. ಈ ಪ್ರಕ್ರಿಯೆ ನಿನ್ನೆ ನೆರವೇರಬೇಕಾಗಿತ್ತು. ಎಲ್ಲರ ಸಮ್ಮತಿಯಿಂದ, ಎಲ್ಲರ ಒಪ್ಪಿಗೆಯಿಂದ, ಈ ಒಂದು ಸರ್ವಾನುಮತದಿಂದ ಈ ಒಂದು ಕಾರ್ಯ ನಿನ್ನೆ ನೆರವೇರಿರುವಂತದ್ದು. ಎಲ್ಲಾ ಶಾಸಕರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿ ಅಂಗೀಕಾರವನ್ನ ಮಾಡಲಾಗಿರುವಂತದ್ದು. ಸಿಎಲ್ಪಿ ಸಭೆಯಲ್ಲಿ ಎರಡನೇ ನಿರ್ಣಯವೂ ಕೂಡ ಅಂಗೀಕಾರಗೊಂಡಿರುವಂತದ್ದು. ಸಿದ್ದರಾಮಯ್ಯ ಅವರು ಉತ್ತರಾಧಿಕಾರಿಯಾಗಿ ಈ ಒಂದು ಕಾರ್ಯವನ್ನ ನೆರವೇರಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಅಂತಿಮವಾಗಿ ನಿನ್ನೆ ಡಿಕೆ ಶಿವಕುಮಾರ್ ಅವರು ಇನ್ನೇನು ಸರ್ಕಾರ ರಚನೆಗೆ ಮುಂದಾಗ್ತಾರೆ. ಅವರ ಪಟ್ಟಾಭಿಷೇಕ ಕೂಡ ನೆರವೇರತ್ತೆ. ಅದಾದ ಬಳಿಕ ಅವರ ಕಾರ್ಯಗಳೇನು, ಸರ್ಕಾರ ರಚನೆಯಲ್ಲಿ ಏನೆಲ್ಲ ನಡಿಬೇಕು ಅನ್ನುವಂತಹ ನಿರ್ಧಾರಗಳೆಲ್ಲವೂ ಕೂಡ ನಿನ್ನೆ ನಡೆದಿರುವಂತದ್ದು. ಡಿಕೆ ಶಿವಕುಮಾರ್ ಅವರನ್ನ ಸಿಎಲ್ಪಿ ನಾಯಕರಾಗಿ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿ ಈಗ ವೀಕ್ಷಕರಾದಂತ ಕೆಸಿ ವೇಣುಗೋಪಾಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಮಂಡಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಅನುಮೋದಿಸಿದ್ದಾರೆ ಅಂತ ಹೇಳಿ ಸಿಎಲ್ಪಿ ಸಭೆಯ ಬಳಿಕ ವೀಕ್ಷಕರಾದಂತ ಕೆಸಿ ವೇಣುಗೋಪಾಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸರ್ವಾನುಮತದಿಂದ ಡಿಕೆಶಿಯನ್ನ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಇದೊಂದು ಹೆಸರು ಆಯ್ಕೆ ಮಾಡಿದ ಬೆನ್ನಲ್ಲೇ ಈ ಮಾತುಗಳನ್ನು ಆಡಿದ್ದಾರೆ. ಸಿದ್ದರಾಮಯ್ಯ ಅವರ ಸೇವೆಗಾಗಿ ಅಭಿನಂದಿಸ್ತೇವೆ ಅನ್ನುವಂತ ಮಾತುಗಳನ್ನು ಕೂಡ ಆಡಿರುವಂತದ್ದು. ನಿನ್ನೆ ಸಿಎಲ್ಪಿ ಸಭೆಯ ನಂತರ ವೀಕ್ಷಕರಾದಂತ ಕೆಸಿ ವೇಣುಗೋಪಾಲ್ ಅವರು ಇದರ ಬಗ್ಗೆ ಹೇಳಿಕೆ ನೀಡಿರುವಂತದ್ದು. ಈ ಸಭೆಯಲ್ಲಿ ಇವರು ಕೂಡ ಭಾಗಿಯಾಗಿದ್ರು. ಇಲ್ಲಿ ಸರ್ವಾನುಮತದಿಂದ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಆಯ್ಕೆ ಮಾಡಲಾದ ಬೆನ್ನಲ್ಲೇ ಇದರ ಬಗ್ಗೆ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಮಂಡಿಸಿದ್ದಾರೆ. ಹಾಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಅನುಮೋದನೆ ಮಾಡಿದ್ದಾರೆ ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ. ಇನ್ನೇನು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಲಿದ್ದಾರೆ. ಹಾಗಾಗಿ ಸರ್ವಾನುಮತದಿಂದ ಡಿಕೆಶಿಯನ್ನ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. As you are aware that Siddaramaiah ji had resigned the Chief Ministership of Karnataka and the Governor of Karnataka accepted his resignation. In these circumstances, today, Legislative Party of Karnataka Congress met
The meeting initially unanimously authorized Congress High Command to propose a leader for Karnataka Legislative Party. After that, we had discussed the matter with the Congress High Command. Congress High Command suggested the name of D.K. Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of D.K. Shivakumar and Dr. Parameshwara seconded it. CLP again unanimously accepted the name moved by Siddaramaiah ji and seconded by Dr. Parameshwar. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. Now he is going to the governor for taking claim as a chief minister and